ಫ್ರೆಂಡ್ಸ್, ಈಗೊಂದು ಬ್ರೈಡಲ್ ಡಿಸೈನ್ ಹಾಕೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು. ಅದ್ರ ಪಕ್ಕದಲ್ಲೇ ಮತ್ತೊಂದು ಚೈನ್ ಹಾಕ್ಕೋಬೇಕು. ಹಾಕ್ಕೊಂಡು ಹಾಗೆ ಈಗ 4 ಚೈನ್ ತೊಗೋಬೇಕು. 1 2 3 4. ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ತೊಗೋಬೇಕು. 1 2 3 4. ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ನಾನು ಡ್ರಮ್ ಬೀಡ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ಇದು ಶೈನಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಈಗ ಇದನ್ನು ನಾಟ್ ಹಾಕಿಬಿಟ್ಟು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ 2 3 4. ಮತ್ತೆ 4 ಚೈನ್ 1 2 3 4. ಮತ್ತೆ 4 ಚೈನ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಈಗಿದು 4 ಚೈನ್ ಆದಮೇಲೆ ಒಂದು ಬೀಡ್ ಹಾಕಿದ್ದೀನಿ. ಮತ್ತು 3 4 ಚೈನ್ ಹಾಕ್ತಾಯಿದ್ದೀನಿ. 3 4 ಚೈನ್ ಹಾಕಿದ್ಮೇಲೆ ಮತ್ತೊಂದು ಬೀಡ್ ಹಾಕಬೇಕು. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಈಗ ಮುಗಿದಿದೆ. ಈಗ ದಾರ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನಾಲ್ಕು ಚೈನು ಒಂದು ಬೀಡ್ಸ್ ಹಾಕಿದ್ದೀನಿ. ಆಮೇಲೆ 3 4 ಚೈನ್ ಹಾಕಿ ಒಂದು ಬೀಡ್ಸ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 2, ಆಮೇಲೆ 3 4 ಚೈನ್ ಹಾಕ್ತಾ ಹೋಗಬೇಕು. ಒಂದು ಬೀಡು ಹಾಕಿ 3 ಚೈನನ್ನು 3 ಸತಿ ಹಾಕಬೇಕು. 4 ಚೈನನ್ನು 3 ಸತಿ ಹಾಕಬೇಕು. ಹಾಗೆ ಫುಲ್ ಅದನ್ನೇ ಕಂಟಿನ್ಯೂ ಮಾಡಿ ಇಲ್ಲಿವರೆಗೂ ಮುಗಿಸಿ ನಾಟ್ ಹಾಕಿ ಗಂಟು ಹಾಕಿದ್ದೀನಿ. ಈಗ ನೆಕ್ಸ್ಟು ಇದೇ ಥ್ರೆಡ್ಡಿಂದ ಹೇಗೆ ಶುರು ಮಾಡೋದು ಅಂತ ತೋರಿಸ್ತೀನಿ. ಈಗ ನಾಟ್ ಹಾಕಿದಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಲ್ಲೇ ಈಗಲೂ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಈಗ ಒಂದು ಗಂಟು ಹಾಕೋತಾ ಇದ್ದೀನಿ. ಈಗ ಇಲ್ಲೇ ಒಂದು ಸಿಂಗಲ್ ಚೈನ್ ಹಾಕೋತಾ ಇದ್ದೀನಿ. ಈಗ ಮತ್ತೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ನಾಟ್ ಹಾಕಿ ಇಲ್ಲಿ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲಿಗೆ ಹಾಕಬೇಕು. ಈಗ ಇಲ್ಲಿ ಸಿಂಗಲ್ 4 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ ಹಾಕ್ತೀನಿ ಫ್ರೆಂಡ್ಸ್. ಅದಾದಮೇಲೆ 2 ಸತಿ ಕ್ರೋಶ ಮೇಲೆ ದಾರ ತಗೊಂಡು ಈಗ ಈ ಬೀಡ್ ಹಿಂದ್ಗಡೆಗಿರೋ ಥ್ರೆಡ್ನಲ್ಲಿ 3ರಲ್ಲಿ 2, 2ರಲ್ಲಿ 1, ಈಗ 2ರಲ್ಲಿ 1, 3 ಸತಿ ಇದನ್ನು ಹಾಕಬೇಕು, ಕ್ರೋಶ ಹಾಕಬೇಕು ಫ್ರೆಂಡ್ಸ್. ಈಗ ಒಂದು ಸಿಂಗಲ್ ಈ ಥರ ಸಣ್ಣ ಬೀಡ್ಸನ್ನು ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಮತ್ತೆ 2 ಸತಿ ದಾರ ಸುತ್ತಕೊಂಡು ಮತ್ತೆ ಇದೇ ಥ್ರೆಡ್ಡಲ್ಲೇ ತ್ರಿಬಲ್ ಕ್ರೋಶ ಹಾಕಬೇಕು ಫ್ರೆಂಡ್ಸ್. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಈಗ ಮತ್ತೆ ಒಂದು ತಗೋಬೇಕು. ಹೀಗೆ 6ವರೆಗೂ 5 ಬೀಡ್ಸ್ ತಗೋಬೇಕು. ಮತ್ತೆ ಒಂದು ಬೀಡ್ಸ್ ತಗೊಂಡು
ಮತ್ತೆ ಡಬಲ್ಲು 2 ಸತಿ ಕ್ರೋಶ ಮೇಲೆ ದಾರ ತಗೋಬೇಕು. 2 ಸತಿ ತೊಗೊಂಡು ಮತ್ತೆ ಎರಡರಲ್ಲಿ ಒಂದು ಈಗ 4 ಬೀಡ್ಸ್ ಆಗಿದೆ ಫ್ರೆಂಡ್ಸ್. ಇನ್ನು 1 ಬೀಡ್ಸ್ ಹಾಕಬೇಕು. ಈಗ ಮತ್ತೆ ಒಂದು ಡಬಲ್ ಕ್ರೋಶ ಹಾಕಬೇಕು. ಮತ್ತು ಎರಡರಲ್ಲಿ ಒಂದು ಈಗ 6 ಕ್ರೋಶ ಬಂದಿದೆ ಫ್ರೆಂಡ್. 6 ಕಂಬ ಬಂದಿದೆ, 5 ಬೀಡ್ಸ್ ಬಂದಿದೆ. ಈಗ ಇಲ್ಲಿ ಕುಚ್ಚು ಹಾಕ್ಕೊಳ್ಳೋದ್ರಿಂದ ನೀವು ಒಂದು ಚೈನ್ ಹಾಕ್ಕೊಂಡ್ರೂ ಸಾಕು, ಅಲ್ಲಿ ಕುಚ್ಚು ಕಟ್ಬೋದು. ಈಗ ಒಂದು ಡಬಲ್ ಕ್ರೋಶ ಹಾಕಿಬಿಟ್ಟು ಮತ್ತೆ ಎರಡರಲ್ಲಿ ಒಂದು ಮಾಡಿ ಇವಾಗ ಮತ್ತೆ ಇದೇ ಥರನೇ ಬೀಡ್ಸ್ ಹಾಕ್ಕೋತಾ ಹೋಗಬೇಕು. ಹಾಗೆ 5 ಬೀಡ್ಸ್ ಹಾಕ್ಕೊಳ್ಳೋವರೆಗೂ ಮಾಡಬೇಕು ಫ್ರೆಂಡ್ಸ್. ಈಗ ಫ್ರೆಂಡ್ಸ್ 5 ಬೀಡ್ಸ್ ಹಾಕಿಬಿಟ್ಟು ಇದು 6 ಕಂಬ 5 ಬೀಡ್ಸ್ ಇದೆ, ಮಧ್ಯದಲ್ಲಿ 1 ಚೈನ್ ಹಾಕಿದ್ದೀನಿ ಕುಚ್ಚು ಹಾಕೋದಕ್ಕೋಸ್ಕರ. ಈಗ ಈ 4 ಚೈನಿನ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು, ಸಿಂಗಲ್ ನಾಟ್ ಹಾಕೋಬೇಕು. ಈಗ ಮತ್ತೆ ಈ ಸಿಂಗಲ್ ನಾಟ್ ಮೇಲೇ ಇನ್ನೊಂದು ಸಿಂಗಲ್ ನಾಟ್ ಹಾಕಬೇಕು. ಈಗ 4 ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಈ ಸಿಂಗಲ್ ನಾಟ್ ಮೇಲೇ 4 ಚೈನ್ ಹಾಕಿರೋದನ್ನು ಮತ್ತೆ ಸಿಂಗಲ್ ನಾಟ್ ಹಾಕ್ಕೋಬೇಕು. ಈಗ ಮತ್ತೆ ಇಲ್ಲಿ 4 ಚೈನ್ ಇರೋ ಹತ್ರ ಸಿಂಗಲ್ ನಾಟ್ ಹಾಕ್ಕೋಬೇಕು ಒಂದು. ಈಗ ಮತ್ತೆ ಕ್ರೋಶ ಮೇಲೆ 2 ಸತಿ ದಾರ ತೊಗೊಂಡು ಈ ಬೀಡ್ ಹಿಂದ್ಗಡೆ ಇರೋ ದಾರಕ್ಕೆ ಡಬಲ್ ಕ್ರೋಶ ಮಾಡ್ಕೋಬೇಕು, ತ್ರಿಬಲ್ ಕ್ರೋಶ ಮಾಡ್ಕೋಬೇಕು, ಡಬಲ್ ಅಲ್ಲ. ಈಗ ಮತ್ತೆ ಇದೇ ಥರ ಬೀಡ್ಸ್ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಹಾಕಬೇಕು ಇದೇ ಥರನೇ ನಾನು ಫುಲ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದೇ ಥರನೇ ಕಂಟಿನ್ಯೂ ಮಾಡೋದು. ಇಲ್ಲೊಂದು ಕುಚ್ಚು ಬರುತ್ತೆ ಫ್ರೆಂಡ್ಸ್, ಇಲ್ಲೊಂದು ಕುಚ್ಚು ಬರುತ್ತೆ, ಇಲ್ಲೊಂದು ಕುಚ್ಚು ಬರುತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಫ್ರೆಂಡ್ಸ್ ಈಗ ಅದ್ರಲ್ಲಿ ತೋರಿಸಿದ ಥರನೇ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಈಗ ಲಾಸ್ಟಿಗೆ ಮುಗಿತಾ ಇದೆ, ಇನ್ನು ಒಂದೇ ಒಂದಿದೆ. ಈಗ ಇಲ್ಲಿಗೆ ಮತ್ತೆ ಒಂದು ನಾಟ್ ಹಾಕಬೇಕು 4 ಚೈನ್ ಇದ್ದಲ್ಲಿ. ಆಮೇಲೆ ಸಿಂಗಲ್ ಕ್ರೋಶ ಹಾಕಿದಲ್ಲಿ ಮತ್ತೆ ಒಂದು ನಾಟ್ ಹಾಕಬೇಕು ಚೈನು. ನಾಲ್ಕು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಅಥವಾ ನಾಟು ಹಾಕಿದಲ್ಲಿ ಹಾಕಬೇಕು. ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಬೇಕು. ಈಗ ಮತ್ತೆ ಟ್ರಿಬಲ್ ಕ್ರೋಶ ಹಾಕಬೇಕು. ಎರಡರಲ್ಲಿ ಒಂದು. ಈಗ ಬೀಡ್ಸ್ ತಗೋತಾ ಹೋಗಬೇಕು. ಅದೇ ಥರನೇ 5 ಈ ಕಡೆ ಬೀಡ್ಸು, 5 ಆ ಕಡೆ ಬೀಡ್ಸು, ಮಧ್ಯದಲ್ಲಿ ಒಂದು ಚೈನ್ ಹಾಕಬೇಕು. ಲಾಸ್ಟಿಗೆ ಬಂದಿದೆ. ಇವಾಗ ಇಲ್ಲೊಂದು ಚೈನ್ ಇದನ್ನು ಹಾಕೋಬೇಕು, ನಾಟ್ ಹಾಕೋಬೇಕು. ಈಗ ಇಲ್ಲಿ ಒಂದು ಮಾಮೂಲು ಒಂದು ಚೈನ್ ಹಾಕ್ಕೋಬೇಕು, ಅಲ್ಲ ನಾಟೇ ಹಾಕ್ಕೋಬೇಕು. ಈಗ 4 ಜೊತೆಗೆ ಒಂದು ನಾಟ್ ಹಾಕಬೇಕು. ಈಗ 2 ಸತಿ ಚೈನ್ ತಗೊಂಡು ಗಂಟು ಹಾಕಬೇಕು, ಕಟ್ ಮಾಡಬೇಕು. ಈಗ ನಾನು ಕಟ್ ಮಾಡ್ತಾಯಿದ್ದೀನಿ.
ಮಾಡ್ತಾಯಿದ್ದೀನಿ. ಈಗ ಈ ಕ್ರೋಶನ್ ಹೀಗೆ ಹೇಳಿದ್ರೆ ನಾಟ್ ಆಗುತ್ತೆ ಫ್ರೆಂಡ್ಸ್. ಈಗ ಆಯಿತು. ಈಗ ಕುಚ್ಚು ಕಟ್ಬಿಟ್ಟು ಪಿಂಕ್ ಕಲರ್ ಕುಚ್ಚು ಕಟ್ತೀನಿ. ಎರಡು ಹತ್ರ ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಪಿಂಕ್ ಕಲರ್ ಕುಚ್ಚು ಕಟ್ಟಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್ ಈಗ ಕುಚ್ಚು ಕಟ್ಟಿದ್ಮೇಲೆ ಹೀಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ. ಇದು ಒಂದು ಬ್ರೈಡಲ್ ಡಿಸೈನು.